ಹಾಯ್ ಫ್ರೆಂಡ್ಸ್, ಎಲ್ರದ್ದು ಊಟ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮೂರಿಂದ ಸ್ವಲ್ಪ ದೂರ ಇರುವ ಸೀಗೆಗುಡ್ಡ ಮಳೆ ಮಹದೇಶ್ವರ ಅಂತ. ಎಷ್ಟೋ ಸುಮಾರು ದಿನ ಅಂದರೆ ವರ್ಷಗಳೇ ಅಂದ್ಕೊಳ್ಳಿ, ನಾವು ಚಿಕ್ಕವರಿಂದನೂ ಬರಬೇಕು ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಇಷ್ಟು ವರ್ಷದಲ್ಲಿ ನಾವು ಒಂದು ಸತಿನೂ ಬಂದಿಲ್ಲ. ನಮಗೆ ನಾಚಿಕೆ ಆಗುತ್ತೆ, ಇಷ್ಟು ಹತ್ತಿರದಲ್ಲಿದ್ದು ನಾವು ಹೋಗಿಲ್ಲ ನೋಡಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ. ದೂರದಿಂದ ಬರ್ತಾರೆ ನೋಡೋಕ್ಕೆ, ಇಷ್ಟಪಟ್ಟು ನೋಡ್ತಾರೆ ಹೋಗ್ತಾರೆ. ಒಂದು ಸಲ ಅಂತ ಮೂರು ಸತಿ ಬಂದಿರ್ತಾರೆ. ಬಟ್ ನಮಗೆ ಇಷ್ಟು ಹತ್ತಿರದಲ್ಲಿದ್ದು ಬರೋಕ್ಕಾಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ನನಗೆ ಸಖತ್ ಇಷ್ಟ ಆಯಿತು. ನೋಡಿ, ಅಲ್ಲಿ ಶಿವ ಕೂತಿರೋದು, ಕೆಳಗಡೆ ಲಿಂಗದ ಹತ್ರ ನೀರು ಹರಿತಾ ಇರುತ್ತೆ. ಇರಿ ಒಂದು ಸೆಕೆಂಡು, ಆದರೆ ಝೂಮ್ ಮಾಡುವ ಕಾಣಿಸುತ್ತೆ, ನಾನು ನೋಡೋಣ. ಕಾಣಿಸ್ಬೋದು ಅನಿಸುತ್ತೆ, ಬಿಸಿಲು ಬೇರೆ ನನಗೆ ಕಾಣಿಸ್ತಿಲ್ಲ, ವಿಡಿಯೋದಲ್ಲಿ ಗೊತ್ತಿಲ್ಲ, ಕಾಣಿಸ್ತೈತಿ ಸ್ವಲ್ಪದ್ರ ಮಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ ಎಷ್ಟು ಚೆನ್ನಾಗಿ ಕೂತವ್ರೆ ಅಂತ. ಮೇಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಚೆನ್ನಾಗಿರೋದು ನಾವು ಹತ್ರದಲ್ಲಿದ್ದು ಬಂದಿಲ್ವಲ್ಲ, ಶೇಮ್ ಅನಿಸುತ್ತೆ ಅಲ್ವಾ? ನೋಡಿ, ನೋಡೋರಿಗೆ ಯಾರೆಲ್ಲ ಎಷ್ಟು ಚೆನ್ನಾಗಿ ಬಂದು ನೋಡಿದ್ದೀರಾ ಹೇಳಿ. ಬರೋರಿದ್ರೆ ಬಂದೋಗಿ. ಈ ಕಡೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮಳೆಗಾಲ, ಮಳೆ ಬಂದಿರೋದಕ್ಕೂ ಎಲ್ಲ ಹಚ್ಚ ಹಸಿರು, ನೋಡೋಕ್ಕೆ ಕಣ್ಣಿಗೂ ತಂಪು, ಮನಸ್ಸಿಗೆ ಆನಂದ. ಎಷ್ಟು ಚೆನ್ನಾಗಿದೆ. ನನ್ನ ಮಗ ಭೂಪತಿ ಕರ್ಕೊಬರ್ಬೇಕು ಅಂದ್ಕೊಂಡಿದ್ದೆ, ಕರ್ಕೊಬರೋಕ್ಕಾಗಿಲ್ಲ. ಇವತ್ತು ನಮ್ಮಣ್ಣ ಕರ್ಕೊಬಂದಿರೋದಕ್ಕೆ ಬಂದ್ವಿ ನಾವೆಲ್ಲರೂ. ಬರೋಣ ಅಂದ್ಕೊಂಡು ಬಂದಿಲ್ಲ. ನೋಡಿ, ನಮಸ್ಕಾರ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.